ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 11/2/2025 ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ 30, 13, 180 ಮತ್ತು 234ರ ಲಸ ಇದಾಗಿದೆ ಅಂತ ಕೇಳಿದಾರೆ. ನೋಡ್ರಿ, ಈ ಪ್ರಶ್ನೆ ನೋಡಿದ ತಕ್ಷಣ ನಾವು ಆನ್ಸರ್ ಟಿಕ್ ಹಾಕ್ತೀವಿ. ಒಂದನೇದು ಯಾವ ರೀತಿಪ್ಪ ಅಂತಂದ್ರ, ನೋಡ್ರಿ ನಾನು ನಿಮ್ಗೆ ಹೇಳಿದೀನಿ, ಲಸ ಒಳಗ ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ 0 ಇದ್ದರೆ, ಯಾವುದೇ ಒಂದು ಸಂಖ್ಯೆಯ ಕೊನೆಯಲ್ಲಿ 0 ಇದ್ರೆ ಲಸದ ಕೊನೆಯಲ್ಲೂ ಕೂಡ ಏನಿರ್ತದ, 0 ಇರ್ತದ. ಸೊ ಒಂದೇ ಒಂದು ಆಪ್ಷನ್ ಒಳಗ 0 ಕೊನೆಯಲ್ಲಿತ್ತು, ಅದೇ ಒಂದು ಆಪ್ಷನ್ ಆಗಿತ್ತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂಥದ್ದು. ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಎರಡನೆಯ ಪ್ರಶ್ನೆ, ಇದು ಕೂಡ ಲಸ ಪ್ರಶ್ನೆ ಅದ. ನೋಡ್ರಿ, ಈ ಸಂಖ್ಯೆಯ ಕೊನೆಯಲ್ಲಿ 0 ಅದ, ಈ ಸಂಖ್ಯೆಯ ಕೊನೆಯಲ್ಲಿಯೂ 0 ಅದ. ಹಂಗಾರೆ ಲಸ ಏನಾಗಬೇಕು, ಲಸದ ಕೊನೆಯಲ್ಲಿಯೂ ಕೂಡ ಏನಿರ್ತದ, 0 ಇರ್ತದ. ಇದ್ರ ಕೊನೆಯಲ್ಲಿ 0 ಇಲ್ಲ, ಇದ್ರ ಕೊನೆಯಲ್ಲಿ 0 ಇದೆ, ಇದ್ರ ಕೊನೆಯಲ್ಲಿ 0 ಇಲ್ಲ, ಇದ್ರ ಕೊನೆಯಲ್ಲಿ 0 ಇಲ್ಲ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಈ ಪ್ರಶ್ನೆಯಲ್ಲಿಯೂ ಕೂಡ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಓಕೆ. ಮೂರನೆಯ ಪ್ರಶ್ನೆ, ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 85ರಷ್ಟು ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು ಕೇವಲ 11% ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು? ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ, ಒಂದು ಡೈರೆಕ್ಟ್ ಮೆಥಡನ್ನು ಹೇಳಿದ್ದೀನಿ, ಅದನ್ನ ಯೂಸ್ ಮಾಡೋಣ. ಓಕೆ, ಇಲ್ಲ ಮೊದಲಿಗೆ ಪೂರ್ತಿ ಡೀಟೇಲ್ ಆಗಿ ತಗೋಣ. 100 ರೂಪಾಯಿ ವಸ್ತು ಇತ್ತನ್ ಕೊರಿ, 87% ಹೆಚ್ಚಾಗಿತ್ತು. ಎಷ್ಟು ಹೆಚ್ಚಾಗೈತಿ? 85%. ಸಾರಿ, 85% ಹೆಚ್ಚಾಗಿತ್ತು ಅಂದ್ರೆ ಈಗ ರೇಟ್ ಎಷ್ಟು ಇರ್ತೈತಿ? 185 ಇರ್ತೈತಿ. ಆದ್ರ ಮೊದಲು ನಮ್ದು ಖರ್ಚು 100 ಖರ್ಚಾಗ್ಬೇಕು, 100 ಖರ್ಚಾಕಿತ್ತು. ಈಗ 11 ಅಷ್ಟಕ್ಕೆ ಹೆಚ್ಚಾಗಬೇಕು. 85 ಹೆಚ್ಚಾಗಬಾರ್ದು. ಎಷ್ಟು ಹೆಚ್ಚಾಗಬೇಕು? 11 ಅಷ್ಟೇ ಹೆಚ್ಚಾಗಬೇಕು. 11 ಅಷ್ಟೇ ಹೆಚ್ಚಾಗಬೇಕಂದ್ರೆ ಈಗ ನಮ್ಮ ಖರ್ಚು ಎಷ್ಟಿರ್ಬೇಕು? 111 ಆಗಬೇಕು. ಮೊದ್ಲಿಕ್ಕೆ 100 ರೂಪಾಯಿ ಇತ್ತು, ಈಗ ಎಷ್ಟ? 11 ಅಷ್ಟೇ ಹೆಚ್ಚಾಗಬೇಕಂದ್ರೆ ಎಷ್ಟಾಗಿರುತ್ತೆ? 111 ಆಗಿರ್ತದೆ. ಹಂಗಾರೆ ಎಷ್ಟು ಕಡಿಮೆ ಮಾಡ್ಬೇಕು ನೋಡ್ರಪ್ಪ? 74 ರೂಪಾಯಿ ಕಡಿಮೆ ಮಾಡ್ಬೇಕು. 185ರಿಂದ 111ಕ್ಕೆ ತಂದು ಹಚ್ಬೇಕಂದ್ರೆ 74 ರೂಪಾಯಿ ಕಡಿಮೆ ಮಾಡ್ಬೇಕು. ಎಷ್ಟು ರೂಪಾಯಿ ಒಳಗ? 185 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 5 3 15, 5 7 35, 5 20 100, 37 1 37, 2 20 ಇಂಟು 2 ಅಂತಂದ್ರ 40%. ಆಪ್ಷನ್ 2 ಸರಿಯಾದ ಉತ್ತರ. ನಾನು ಹೇಳಿದ್ದೀನಿ ನಿಮಗೆ, ಈ ಸ್ಟೆಪ್ ಅನ್ನ ಹಾರಿಸ್ಬೋದು. ಎಕ್ಸಾಮ್ ಒಳಗೆ ನಮಗೆ 5ರಿಂದ 10 ಸೆಕೆಂಡ್ ಉಳಿದ್ರೆ ಎಷ್ಟೋ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ಗ ಇವು ಎರಡರ ವ್ಯತ್ಯಾಸ ಕಂಡುಹಿಡಿಬೇಕು. 85 ಮತ್ತು 11, ಇವು ಎರಡರ ವ್ಯತ್ಯಾಸ ಎಷ್ಟು? 74. ಓಕೆ, ಈಗ ಮೊದಲೇಕ್ 100 ಇತ್ತು, ಎಷ್ಟು ಹೆಚ್ಚಾಗಿರ್ತೈತಲ್ಲ ಅದನ್ನ ತಗೋರಿ. ಈಗ ಮೊದಲೇಕ್ 100 ಇತ್ತು, ಈಗ 85 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತೈತಿ? 185 ಆಗಿರ್ತೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ಬೇಕು. ಇದೇ ಬಂತಲ್ಲ ಇಲ್ಲಿ, ಈ ಸ್ಟೆಪ್ ನಾವೇನ್ ಮಾಡ್ಬೋದು, ಈ ರೀತಿ ಸ್ಕಿಪ್ ಮಾಡ್ಕೋಬಹುದು. ಓಕೆ. ನಾಲ್ಕನೆಯ ಪ್ರಶ್ನೆ, ಏಕ ಪ್ರಕಾರದ ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಗೋಪಾಲ್ ಅವರು 5400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಅಕ್ಷಯ್ ಅವರು 10,200 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಅಕ್ಷಯ್ ಅವರು ಗೋಪಾಲ್ಗಿಂತ 720 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಪ್ರತಿ ಶಿಫ್ಟ್ ಒಳಗೂ ಈ ರೀತಿ ಪ್ರಶ್ನೆ ಬಂದದ. ಇವನು 5400 ರೂಪಾಯಿ ಹಾಕ್ಯಾರ, ಇವರು 10,200 ರೂಪಾಯಿ ಹೆಚ್ಚಿಗೆ ಹಾಕ್ಯಾರ. ಹಂಗಾರೆ ಎಷ್ಟು ಹೆಚ್ಚಿಗೆ ಹಾಕ್ಯಾರು? ನಾವು ಬಡ್ಡಿ ಕಂಡುಹಿಡಿಯುವ ಸೂತ್ರ ಗೊತ್ತೈತೆ ನಮಗ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ಹೆಚ್ಚಿಗೆ ಹಾಕ್ಯಾರ ನೋಡ್ರಿ, ಇದು 5400, ಇದು 10,200. ಎಷ್ಟು ವ್ಯತ್ಯಾಸ ಅದ? 4,800 ರೂಪಾಯಿ ಹೆಚ್ಚಿಗೆ ಹಾಕ್ಯಾರು. ಇವ್ರು ಎಷ್ಟು ಹೆಚ್ಚಿಗೆ ಹಾಕ್ಯಾರು? 4,800 ರೂಪಾಯಿ ಹೆಚ್ಚಿಗೆ ಹಾಕ್ಯಾರ. ರೈಟ್. ಓಕೆ. ಎಷ್ಟು ವರ್ಷ? 4 ವರ್ಷ. ಎಷ್ಟು ವರ್ಷ? 4 ವರ್ಷ ಟೈಮ್ ಆತಾ. ಬಡ್ಡಿ ದರ ಕಂಡುಹಿಡಿಬೇಕು, ಅದಕ್ಕೆ ಆಸ್ ಇಟ್ ಈಸ್ ಆರ್ ಅಂತ ಬರುತ್ತೆ. ನಾನು ನಿಮ್ಗೆ ಹೇಳಿನಿ, ಭಾಗಾಕಾರದೊಳಗೆ 100 ಬರ್ಕೊಂಡು ಆಮೇಲೆ 0 ಕಡ್ತಾ ಹೊಡಿ ಬದ್ಲಿ ಏನ್ ಮಾಡ್ರಿ, ಡೈರೆಕ್ಟ್ ಇಲ್ಲೇ 2 0 ಕಡ್ತಾ ಹೊಡೆದ್ ಬಿಡ್ರಿ. ಇಲ್ಲಿ ನೋಡ್ರಿ, ಭಾಗಾಕಾರದಾಗ 100 ಬರ್ಕೊಂಡು ಇವು 2 0 ಇಂದ ಇವು 2 0 ಕಡ್ತಾ ಹೊಡಿ ಬದ್ಲಿ ಡೈರೆಕ್ಟ್ ಇಲ್ಲೇ 2 ಕಡ್ತಾ ಹೊಡೆದ್ ಬಿಡ್ರಿ. ಕೆಳಗಿನ ಕ್ಯಾನ್ಸಲ್ ಆಟೋಮೆಟಿಕ್ಲಿ ಆಗೇ ಹೋಗ್ತದೆ. ಈಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದದ? 720 ರೂಪಾಯಿ ಹೆಚ್ಚಿಗೆ ಬಂದದ. ಬಡ್ಡಿ ಎಷ್ಟು ಹೆಚ್ಚಿಗೆ ಬಂದದ? 720. ಓಕೆ, ಮ್ಯಾಲಿಂದ ಮ್ಯಾಲ್ ಕಡ್ತಾ ಹೊಡಿಬೋದು. ಈ ಗುಣಾಕಾರದಾಗ ಇದ್ದಿದ್ದು ಇಲ್ಲಿ ಬಂದು ಭಾಗಾಕಾರ ತಗೊಂಡು ನೀವು ಕಡ್ತಾ ಹೊಡಿ ಬದ್ಲಿ 4 1 4 ಇಲ್ಲೇ ಕಡ್ತಾ ಹೊಡ್ರಿ. ಎಷ್ಟು ಉಳಿತು? 3. 4 8 32, ಮುಂದೊಂದು 0. ಓಕೆ ನೋಡ್ರಿ, ಮತ್ತೆ ಎತ್ತರಲ್ಲೇ ಹೋಗತಿ.
ಹನ್ನೆರಡು ನಾಲ್ಕಲೇ 48, 12 ಒಂದ್ಲೆ 12, 12 ಐದ್ಲೆ 60. ಓಕೆ, 4 ಒಂದ್ಲೆ 4, 4 ಮೂರ್ಲೆ 12. ಎಷ್ಟು ಉಳಿತು? ಪಾಯಿಂಟ್. 3 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ, ಇದೈತಿ. ಮುಂದಿನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ನಿಮ್ಗೆ ಪೂರ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಈ 6 ಒಂದ ಇಲ್ಲಿ ಬಿಡ್ತೀರಿ. ಇಲ್ಲಿ ಎಷ್ಟಿತ್ತು? 720 ಇತ್ತು. ಹೌದಾ? ಇಲ್ಲಿ ಭಾಗ ಇದಂತೂ 0 0 ಕ್ಯಾನ್ಸಲ್ ಆಗೈತಿ. ಹಂಗಾರೆ ಇಲ್ಲಿ ಗುಣಾಕಾರದಾಗಿದ್ದು ಇಲ್ಲಿ ಬಂದ್ರೆ ಏನಾಯ್ತು? ಭಾಗಾಕಾರ. ಇಲ್ಲೂ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಯ್ತು? ಭಾಗಾಕಾರ. ಈ ಕ್ಯಾಲ್ಕುಲೇಷನ್ ಮಾಡೋ ಬದ್ಲಿ ಡೈರೆಕ್ಟ್ ಮ್ಯಾಲಿಂದ ಮೇಲೆ ಕಡ್ತಾ ಹೊಡೆದ್ ಬಿಡ್ಬೋದಲ್ಲ. ಓಕೆ, ಇದನ್ನ ಎಕ್ಸಾಮ್ ಒಳಗ ಫಾಲೋ ಮಾಡ್ರಿ. ಒಳ್ಳೆ ಮಳ್ಳೆ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. 5ನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿರುವ 22 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 47 ವರ್ಷಗಳು ಆಗಿವೆ. ಒಂದು ವೇಳೆ ಒಬ್ಬ ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ 48 ವರ್ಷಗಳಾಗುತ್ತವೆ. ಹಾಗಾದರೆ ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿಯಿರಿ. ಬಹಳ ಈಸಿ ಪ್ರಶ್ನೆ, ಪ್ರತಿಯೊಂದು ಶಿಫ್ಟ್ ಒಳಗೂ ಬಂದಿದ್ದಾವೆ. ನಾವು ಸರಾಸರಿ ಹೆಂಗ್ ಕಂಡುಹಿಡಿತೀವಿ? ಎವರೇಜ್ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ನೋಡ್ರಿ, ಪ್ರತಿ ವಿದ್ಯಾರ್ಥಿಗಳು ಎಷ್ಟು ಜನ ಅದಾರು? 22 ಜನ. ಒಬ್ಬೊಬ್ಬರದು ವಯಸ್ಸು ಎಷ್ಟು ಅಂತ ಹೇಳ್ಯಾರ ಅವರು? ಸರಾಸರಿ 47. ಹಂಗಾರೆ 22 ಮಂದಿದು 47 ಇದು ಟೋಟಲ್ ಆಯ್ತು. ಈಗ ಇದ್ರ ಜೊತೆ ಶಿಕ್ಷಕರು ಬಂದ್ರು, ಅವ್ರ ವಯಸ್ಸು ಎಷ್ಟು ಗೊತ್ತಿಲ್ಲ ಮಗ, ಅವ್ರದ್ದು ಕೂಡಿಸ್ಬೇಕಲ್ಲ. ಒಟ್ಟು ಮೊತ್ತ ಅಂತಂದ್ರೆ ಎಲ್ಲಾರ್ದು ವಯಸ್ಸು ಕೂಡಿಸ್ಬೇಕು. ಈ ಶಿಕ್ಷಕರ ವಯಸ್ಸು ಎಷ್ಟು ಗೊತ್ತಿಲ್ಲ ಮಗ, ಅದಕ್ಕೆ ಎಕ್ಸ್ ಅಂತ ಬರ್ಕೊಂಡ್ವಿ. ಓಕೆ, ಭಾಗಿಸು ಒಟ್ಟು ಸಂಖ್ಯೆ. ಒಟ್ಟು ಸಂಖ್ಯೆ ಮೊದಲೇಕ್ 22 ಜನ ವಿದ್ಯಾರ್ಥಿಗಳಿದ್ರು. ಈಗ ಶಿಕ್ಷಕರೊಬ್ರು ಬಂದ್ರಂದ್ರೆ ಎಷ್ಟು ಜನ ಆಯ್ತಪ್ಪ? 23 ಜನ ಆಯ್ತು. ಓಕೆ, ರೈಟ್. ಈಸ್ ಈಕ್ವಲ್ ಟು ಸರಾಸರಿ ಎಷ್ಟಂತ? 48 ವರ್ಷಗಳಾಗಿವೆ. 48 ವರ್ಷಗಳಾಗಿವೆ. ನಾನು ನಿಮ್ಗೆ ಇದು ತಿಳಿಲಿ ಅಂತ ಏಕೆ 23 ಬರ್ತೀನಿ. ಒಂದ್ ವೇಳೆ ಎಕ್ಸಾಮ್ ಒಳಗೆ ಏನ್ ಮಾಡ್ತಿದ್ವಿ, ಈ 23 ಭಾಗಾಕಾರದಾಗಿದ್ದು ಹೆಂಗೋ ಈ ಕಡೆ ಹೋದ್ರ ಗುಣಾಕಾರ ಆಗಿರ್ತೈತೆ. ಹೌದಿಲ್ಲ? ಡೈರೆಕ್ಟ್ ಆಗಿ ಇದನ್ನ ಏನ್ ಮಾಡ್ಕೊಂಡ್ ಬರೀತ್ಬರಿ, ಈ ಕಡೆ ಬರ್ಕೋತ್ಬರಿ. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಇಂಪಾರ್ಟೆಂಟ್ ನಮ್ ಕ್ಯಾಲ್ಕುಲೇಷನ್ ಸೇವ್ ಮಾಡೋದು ಹೆಂಗ. ಕೊನೆಯಲ್ಲಿ ಎಲ್ಲಾ ಸಂಖ್ಯೆಗಳು ಏನದವು? ಬೇರೆ ಬೇರೆ. ಕೊನೆಯಲ್ಲಿ ಎಲ್ಲಾ ಸಂಖ್ಯೆ ಏನದವು? ಬೇರೆ ಬೇರೆ. ಹಂಗಾರೆ ನಾವು ಕೊನೆಯ ಸಂಖ್ಯೆ ಅಷ್ಟೇ ಚೆಕ್ ಮಾಡೋಣ. ಹೆಂಗ? 8 ಮೂರ್ಲಿ 24. ಈ ಕೊನೆಯ ಸಂಖ್ಯೆ ಅಷ್ಟ ನೋಡ್ರಿ. 8 ಮೂರ್ಲಿ 24. 4 ಬಂತ ಇಲ್ಲಿ ಕೊನೆಯ ಸಂಖ್ಯೆ. ನೋಡ್ರಿ, ಇಲ್ಲಿ ಕೊನೆಯ ಸಂಖ್ಯೆ 7 2ಲಿ 14. ಅಂದ್ರೆ ಇಲ್ಲೂ ಲಾಸ್ಟ್ ಏನ್ ಬರತೈತಿ? 4. 7 2ಲಿ 14. ಇಲ್ಲಿ ಪ್ಲಸ್ ಒಳಗಿದ್ದಂತ 4 ಈ ಕಡೆ ಹೋದ್ರೆ ಏನಾಕೈತಿಪ್ಪ? ಮೈನಸ್ ಆಕತಿ. ಹೌದೋ ಇಲ್ಲೋ? ಇಲ್ಲಿ ಪ್ಲಸ್ ಇವ್ ಎರಡರ ನಡಕ್ ರಿಲೇಶನ್ಶಿಪ್ ಏನೈತಿ? ಪ್ಲಸ್ ಐತಿ. ಪ್ಲಸ್ ಇದ್ದದ್ದು ಈ ಕಡೆ ಹೋದ್ರೆ ಏನಾಗ್ತದ? ಮೈನಸ್ ಆಗ್ತದೆ. 4 4 ಹೋದ್ರ 0. ಕೊನೆಯಲ್ಲಿ 0 ಯಾವ ಆಪ್ಷನ್ ಐತಿ? ಇದ ಆಪ್ಷನ್ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗುದು. ಪೂರ್ತಿ ಕ್ಯಾಲ್ಕುಲೇಷನ್ ಅನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಅಷ್ಟೇ ಚೆಕ್ ಮಾಡ್ರಿ. 8 ಮೂರ್ಲಿ 24. ಮೈಂಡ್ ಒಳಗ ಇದನ್ನ 8 ಮೂರ್ಲಿ 24. 4 ಐತಿ. 7 2ಲಿ 14. 4ರಾಗ 4 ಹೋದ್ರ 0. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ 0 ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳ ಗುಣಲಬ್ಧವು 1,48,176 ಆಗಿದೆ ಮತ್ತು ಅವುಗಳ ಲಸ 3,528 ಆಗಿದೆ. ಅವುಗಳ ಸ ಕಂಡಿಡ್ರಿ. ನಿಮಗೆಲ್ಲರಿಗೂ ಗೊತ್ತದ, ಮೊದಲನೆಯ ಸಂಖ್ಯೆ ಇಂಟು ಎರಡನೆಯ ಸಂಖ್ಯೆ ಈಸ್ ಈಕ್ವಲ್ ಟು ಲಸ ಇಂಟು ಸ. ಓಕೆ, ಇದು ಕೊಟ್ಟರು ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು? 1 4 8 1 7 6. ಇದ್ರದ್ದು ಏನ್ ಕೊಟ್ರು? ಲಸ ಕೊಟ್ರ. ಲಸ ಎಷ್ಟೈತಿ? 3,528. ಸ ಕಂಡುಹಿಡಿಬೇಕು, ಅದಕ್ಕೆ HCF ಆಸ್ ಇಟ್ ಈಸ್ ಬರ್ದಿ. ಓಕೆ, ನೋಡ್ರಿ, ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಹೋದ್ರ ಭಾಗಾಕಾರ. ಇಲ್ಲಿ ಬರ್ಕೊಂಡ್ ಕೊಡ್ತಾ ಹೊಡಿ ಬದ್ಲಿ ಡೈರೆಕ್ಟ್ ಇಲ್ಲಿಂದ ಇಲ್ಲೇ ಕಟ್ತಾ ಹೊಡಿ ನೀವು. ಓಕೆ, ಮೊದ್ಲಿಗೆ ಬೇಸಿಕ್ ಇಂದನ ನೋಡೋಣ. 8ರಿಂದ ಹೊಡಿಯೋಣ. 8 4ಲಿ 32. 3 ಉಳಿತು. 8 4ಲಿ 32. 8 1ಲಿ 8. ಓಕೆ, ಇದನ್ನು 8 ರೀ. 8 1ಲಿ 8. 6 8 8ಲಿ 64. 4 ಉಳಿತು. 8 5ಲಿ 40. 1 ಉಳಿತು. 8 2ಲಿ 16. 1 ಉಳಿತು. 8 2ಲಿ 16. ಓಕೆ, ನೆಕ್ಸ್ಟ್ ಎತ್ತರಲ್ಲ ಹೋಗ್ತದೆ ಇದು? 7ರಿಂದ ಹೋಗ್ತದೆ ನೋಡ್ರಿ. 7ರಿಂದ 7 7 7 6ಲಿ 42. 2 ಉಳಿತು. 7 3ಲಿ 21. ಇದು 7 2ಲಿ 14. 4 ಇತ್ತು. 7 5ಲಿ 7 6ಲಿ 42. ಉಳಿತು. 7 4ಲಿ 28. 28 4 ಹೋಯ್ತು. 7 6ಲಿ 42. ಓಕೆ, ಈಗ ಡೈರೆಕ್ಟ್ 63ರಿಂದ ಹೊಡೆದ್ಬಿಡೋಣ. 63 1ಲಿ 63. 4ಲಿ 6 4ಲಿ 24 ಸನ ಐತಿ. ಓಕೆ, ಹಂಗಾರೆ ಮುಂದೆಷ್ಟು? 2 ಉಳಿತು. ಹಂಗಾರೆ ಎಷ್ಟು ಬಂತು? 42. 63 42. ಇದೇನಾಯ್ತು? ನಾವು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ನಾವು ಡೈರೆಕ್ಟ್ ಆಗಿ ಹೆಂಗ್ ಮಾಡ್ಬೇಕಾಗಿತ್ತು ನೋಡ್ರಿ. ಈಚ ಕಡೆ 1,48,176.
ಈ ಕಡೆ ಎಷ್ಟಿತ್ತು 3528 ಇತ್ತು. ಓಕೆ, ಈಗ ನಾವು ಇದನ್ನ ಭಾಗಿಸ್ಬೇಕು, ಡೈರೆಕ್ಟ್ ಚೆಕ್ ಮಾಡೋದು. 3 ಎಷ್ಟಲೇ 14 ತಗ ಹೋಗತಿ, 3 4ಲೇ ಎಷ್ಟರಲ್ಲೇ 3 4ಲೇ 12,000. ಇದನ್ನಷ್ಟೇ ಚೆಕ್ ಮಾಡ್ರಿ. 3,000 ಇದು 14,000. 3,000ದಿಂದ 14,000 ಹೋಗ್ಬೇಕಂದ್ರೆ 4ಲೇ ಹೋಗ್ಬೇಕು, 5ರಲ್ಲೇ ಹೋಗ್ಬೇಕು. 3 5ಲೇ 15 ಆಕತಿ, ಹೆಚ್ಚಿಗೆ ಆಕತಿ. 3 4ಲೇ 12 ಆಗ್ತತಿ. ಹಂಗಾರೆ 4 ಇರುವಂತ ಆಪ್ಷನ್ ಒಂದೇ ಇತ್ತು, ಇದಿತ್ತು. ಇದನ್ನ ಅಷ್ಟು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಇದು 3,000 ಇದು 14,000. 3,000 ಎಷ್ಟರಲ್ಲೇ 14,000 ಬರ್ತೈತಿ, 3 4ಲೇ 12,000 ಬರ್ತೈತಿ, 3 5ಲೇ 15,000 ಆಗ್ತತಿ. ಸೊ ಇದಾಗ 5 ಅಂತೂ ಆಗಕ್ ಸಾಧ್ಯ ಇಲ್ಲ. ಸೊ ಯಾವ ಆಪ್ಷನ್ ಇತ್ತು, 4ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತ್ತಿತ್ತು, ಆಪ್ಷನ್ 3. 7ನೇ ಪ್ರಶ್ನೆ. ಈ ರೀತಿ ನಾವೇನ್ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಸೇವ್ ಮಾಡ್ಕೋಬೇಕು. 7ನೇ ಪ್ರಶ್ನೆ ಏನದ, ಒಬ್ಬ ವ್ಯಕ್ತಿಯು ಹೈದರಾಬಾದ್ನಿಂದ ಚೆನ್ನೈಗೆ 56 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತಾನೆ. ಅದೇ ಮಾರ್ಗದ ಮೂಲಕ 72 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೈದರಾಬಾದ್ಗೆ ಹಿಂದಿರುಗುತ್ತಾನೆ. ಹಾಗಾದ್ರೆ ಪೂರ್ತಿ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಒಮ್ಮೆ ಹೋಗಿ ಒಮ್ಮೆ ಬಂದ್ರೆ ಏನದ ಸೂತ್ರ ಗೊತ್ತದ ನಿಮ್ಗೆ, 2xy = x + y. ಓಕೆ, ಬರೆಯೋಣ. ಇದು ನೀವು ಎಕ್ಸಾಮ್ ಸೂತ್ರ ಬರೆಯೋಂಗಿಲ್ಲ, ಮತ್ತೆ ನಾನು ನಿಮ್ಗೆ ಗೊತ್ತಾಗಲ್ಲ ಅಂತ ಬರ್ತೀನಿ. ಓಕೆ, ಡೈರೆಕ್ಟ್ ಬರಿಬೇಕು. 2 ಇಂಟು ಹೋಗೋದೆಷ್ಟು 56, ಬರೋದೆಷ್ಟು 72. ಎರಡೂ ಕೂಡಿಸ್ರಿ, 6 2 8 5 7 13. ಓಕೆ, ಎಲ್ಲೆಲ್ಲಿ ಕಟ್ತಾ ಹೋಗ್ತದ ಹೊಡಿ. 2ರಿಂದ ಹೊಡಿನ, 2 1 2, 2 6 12, 2 9 18. ಓಕೆ, 13 ಹೋಗ್ತದ, 13 4 5 13 2 13 13ರಿಂದ ಹೋಗಂಗಿಲ್ಲ. ಓಕೆ, 3ರಿಂದ ಹೋಗ್ತದ, 3ರಿಂದ ಹೋಗ್ತದೆ. 3 2 6, 3 3 9, 3 2 6, 3 4 12, 23 1 23 ಹೋಗಂಗಿಲ್ಲ. ಓ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿವ್ ನೋಡ್ರಿ ಇದ. 2 ಇಂಟು ಹೋಗಬೇಕಾಗಿದ್ದು 56, ಬರಬೇಕಾಗಿದ್ದು 72, ಭಾಗಿಸು 2 ಕೂಡಿಸೋದು ಮಿಸ್ಟೇಕ್ ಮಾಡಿ. 6 + 2 8, 7 + 5 12. ಎಷ್ಟು 12. ಓಕೆ, 56 1 56 2 ಹೋಯ್ತಾ. ನೆಕ್ಸ್ಟ್ 56 2 ಹೋಗಂಗಿಲ್ಲ, ಸಾರಿ 2 1 2 6 2 4. ಓಕೆ, ನೆಕ್ಸ್ಟ್ 8 8 8 64, 8 9 72, 8 1 8, 8 7 56, 9 7 63. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಜಸ್ಟ್ ಸ್ಮಾಲ್ ಮಿಸ್ಟೇಕ್ ಏನಾಗ್ತದ, ನಮ್ಮ ಟೈಮನ್ನು ಎಷ್ಟು ಕನ್ಸ್ಯೂಮ್ ಮಾಡ್ತದ. 8ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ದ್ವಿಚಕ್ರ ವಾಹನದಲ್ಲಿ ಸರಾಸರಿ 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ಸ್ಥಳಕ್ಕೆ ಪ್ರಯಾಣಿಸುತ್ತಾನೆ ಮತ್ತು ಸರಾಸರಿ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹಿಂದಿರುಗುತ್ತಾನೆ. ಸೇಮ್ ಪ್ರಶ್ನೆ. ಈ ಪ್ರಶ್ನೆಗೆ ಏನು ವ್ಯತ್ಯಾಸ ಇಲ್ಲ, ಡಿಫ್ರೆನ್ಸ್ ಏನು, ಡಾಟಾ ಅಷ್ಟ. ಈಗ ನಾನು ಸೂತ್ರ ಬರೆಯೋದಿಲ್ಲ, ಡೈರೆಕ್ಟ್ ಬರಿತೀನಿ. 2 ಇಂಟು ಎಕ್ಸ್ ಹೋಗಬೇಕಾಗಿದ್ದೆಷ್ಟು 60, ಬರಬೇಕಾಗಿದ್ದೆಷ್ಟು 30, ಡಿವೈಡೆಡ್ ಬೈ 2 ಕೂಡಿಸ್ರಿ. 60 + 30 ಅಂತಂದ್ರೆ 90. ಎಕ್ಸ್ + y ಮಾಡ್ಬೇಕಲ್ಲ, ರೈಟ್. ಓಕೆ, ನೆಕ್ಸ್ಟ್ 0ಯಿಂದ ಇಲ್ಲ 31 33, 3 1 3 20, 20 ಇಂಟು 2 ಅಂದ್ರೆ 40. ಆಪ್ಷನ್ 1 ಸರಿಯಾದ ಉತ್ತರ. ಈ ಪ್ರಶ್ನೆಗಳು ಪ್ರತಿಯೊಂದು ಶಿಫ್ಟ್ ಒಳಗೂ ಬಂದಿದಾವೆ. ಓಕೆ, ನೆಕ್ಸ್ಟ್ ಅಲ್ಲ 2 ಸಂಖ್ಯೆಗಳ ಲಸ ಮಸ 144 ಮತ್ತು 8 ಆಗಿವೆ. ಅವುಗಳಲ್ಲಿ ಒಂದು ಸಂಖ್ಯೆ 16 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡಿಡ್ರಿ. ಡೈರೆಕ್ಟ್ ಆಗೇನೆ ಹೇಳಿದೆ ನಾನು, ಈ ಪ್ರಶ್ನೆಯನ್ನ ಕೊಟ್ಟಾಗ ಹೆಂಗ್ ಮಾಡ್ಬೇಕು, ಇವು 2 ಗುಣಾಕಾರ ಆಗ್ತಾವ, ಈ ಸಂಖ್ಯೆ ಭಾಗಾಕಾರ ಆಗ್ತದೆ. 16 1 16, 9 9 8 72. ಆಪ್ಷನ್ 3 ಸರಿಯಾದ ಉತ್ತರ. ನಿಮಗೆಲ್ಲ ಗೊತ್ತದಲ್ಲ, ಲ ಸ ಅ ಇಂಟು ಮ ಸ ಅ ಯಾವುದಕ್ಕೆ ಸಮ ಆಗಿರ್ತದೆ, 1ನೇ ಸಂಖ್ಯೆ ಇಂಟು 2ನೇ ಸಂಖ್ಯೆಗೆ ಸಮ ಆಗಿರ್ತದೆ. ಲ ಸ ಕೊಟ್ರಲ್ಲಿ 144, ಮ ಸ ಕೊಟ್ಟರು 8, ಅದ್ರೊಳಗೆ ಒಂದು ಸಂಖ್ಯೆ ಕೊಟ್ಟರು 16, ಇನ್ನೊಂದು ಕಂಡಿಡಿ ಅಂದರು, ಹಂಗ ಬರದ್ವಿ. ಓಕೆ, 8 1 ಇಲ್ಲ 16 1 16, 9 9 8 72. ಇಷ್ಟೆಲ್ಲ ಬರ್ಕೊಂಡು ಯಾಕೆ ಮಾಡ್ಬೇಕು, ಡೈರೆಕ್ಟ್ 16 1 16 9 9 8 72. ಓಕೆ, 10ನೆಯ ಪ್ರಶ್ನೆ. ಅನುಪಾತ 43:91 ಎರಡು ಸಂಖ್ಯೆಗಳಿಂದ ಎಷ್ಟನ್ನು ಕಳೆದರೆ ಬರುವ ಅನುಪಾತವು 3:7 ಆಗುತ್ತದೆ. ಇದಕ್ಕೆ ನಿಮ್ಗೆ ಮೊದಲಿಗೆ ಬೇಸಿಕ್ ಮೆಥಡ್ ಹೇಳ್ತೀನಿ, ಆಮೇಲೆ ಡೈರೆಕ್ಟ್ ಅಪ್ರೋಚು ಹೇಳ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ಫಾಲೋ ಮಾಡ್ರಿ. ನೋಡ್ರಿ,
ಇಲ್ಲಿ 43 ಅದ, ಇಲ್ಲಿ ಇನ್ನೊಂದು ಸಂಖ್ಯೆ 91 ಅದ. ಇದ್ರೊಳಗೆ ಎಷ್ಟನ್ನು ಕಳೆದರೆ ಇದ್ರೊಳಗೆ ಎಕ್ಸ್ ಕಳೆದಿವಿ, ಇದ್ರೊಳಗೂ ಎಕ್ಸ್ ಕಳೆದಿವಿ, ಏನಾಗ್ಬೇಕಂತ ಹೇಳ್ತಾರ ಅವ್ರ ಅನುಪಾತ 3:7 ಆಗ್ಬೇಕು. 43:91 ಎರಡೂದ್ರೊಳಗೆ ಎಷ್ಟು ಕಳೆದ್ರೆ 3:7 ಆಕೈತೆ ಅಂತ ಕೇಳ್ತಾರೆ. ಓಕೆ, ಈಗ ನಾವು ಇದನ್ನ ಆಪ್ಷನ್ ಮುಖಾಂತರ ಮಾಡ್ಕೋಬಹುದು. ಇದ್ರೊಳಗೆ ಎಕ್ಸ್ ಬೆಲೆ ಯಾವುದೇ ಒಂದು ಆಪ್ಷನ್ ತಗೊಂಡ ಅದನ್ನು ಮಾಡ್ಬೋದು. ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಬೇರೆ ಯಾವ್ದ್ರೆ ಇದನ್ನ ಎಕ್ಸ್ ಈ ಕಡೆ ಇದನ್ನ ಇದಕ್ಕೆ ಗುಣಾಕಾರ ಮಾಡಿ ಇದನ್ನ ಇದಕ್ಕೆ ಕಡೆ ಗುಣಾಕಾರ ಮಾಡಿನೂ ಮಾಡ್ಕೋಬಹುದು. ಈಗ ನಮ್ ಬೆಟರ್ ಅಂತಂದ್ರೆ ಆಪ್ಷನ್ ಹೆಲ್ಪ್ ಮುಖಾಂತರ ನೋಡ್ರಿ. ಈಗ ಯಾವ ಸಂಖ್ಯೆ 43 5 ಈ ಎಕ್ಸ್ ಜಾಗದಾಗ 5 ಅನ್ಕೋಣಿ, 43 5 ಕಳೆದ್ರೆ ಎಷ್ಟು ಬರ್ತದಿ? 38 ಬರ್ತದೆ. ಎಷ್ಟು ಬರ್ತತಿ? 38. 38 3ರಿಂದ ಬಾ ಹೋಗತಿ. 38 3ರಿಂದ ಬಾ ಹೋಗತಿ? ಇಲ್ಲ, 38 ಏನಂಗಿಲ್ಲ, 3ರಿಂದ ಬಾ ಹೋಗಿಲ್ಲ. ಇದ್ರಾಗ 91 ಯಾವುದು 5 ಕಳೆದ್ರೆ ಎಷ್ಟು ಬರ್ತತಿ? 86 ಬರ್ತದೆ. 86 7ರಿಂದ ಹೋಗತಿ? 7ರಿಂದ ಬಾ ಹೋಗಂಗಿಲ್ಲ. ಓಕೆ, ನೆಕ್ಸ್ಟ್ ಇದು ನೋಡ್ರಿ, 7 ತಗೋರಿ. 7 ಕಳೆದ್ರೆ ಎಷ್ಟು ಬಂತಪ್ಪ? 36 ಬಂತು. 7 ಕಳೆದ್ರೆ ಎಷ್ಟು ಬಂತು? 36 ಬಂತು. 36 3ರಿಂದ ಬಾ ಹೋಗ್ತತಿ, ರೈಟ್? ಓಕೆ, ನೆಕ್ಸ್ಟ್ 91 7 ಕಳೆದ್ರೆ ಎಷ್ಟು ಬರ್ತದೆ? 91 7 ಕಳೆದ್ರೆ 84 ಬರ್ತದೆ. 84 7ರಿಂದ ಬಾ ಹೋಗ್ತದಲ್ಲ, ರೈಟ್, ಇದು ಕೂಡ 7ರಿಂದ ಬಾ ಹೋಗ್ತದ. ಸೊ ಈ ಆಪ್ಷನ್ ಕರೆಕ್ಟ್ ಆಗೋ ಚಾನ್ಸ್ ಐತಿ. ಓಕೆ, 73 7 ಕಳೆದ್ರೆ ಎಷ್ಟು ಬಂತು? 36 ಡಿವೈಡೆಡ್ ಬೈ 91 7 ಕಳೆದ್ರೆ ಎಷ್ಟು ಬಂತು? 84. ಓಕೆ, ಎಷ್ಟರಲ್ಲಿ? 12 3 36, 12 7 84. ಈ ಆಪ್ಷನ್ ಬಂತು, ಕರೆಕ್ಟ್, ಸ್ಯಾಟಿಸ್ಫೈ ಆಯಿತು. ಇದು ಆಪ್ಷನ್ ಮುಖಾಂತರ ನಾವು ಸಾಲ್ವ್ ಮಾಡಿದ್ವಿ. ಇದು ಒಂದು ಮೆಥಡ್ ಆಯ್ತು. ಡೈರೆಕ್ಟ್ ಮೆಥಡ್ ಹೆಂಗೆ ಮಾಡ್ಬೇಕು? ಇವು ಎರಡರ ನಡುಕಿನ ವ್ಯತ್ಯಾಸ ಎಷ್ಟೈತಿ ನೋಡ್ರಿ. ಇವು ಎರಡರ ನಡುಕಿನ ವ್ಯತ್ಯಾಸ ಎಷ್ಟೈತಿಪ್ಪ? ಚೆಕ್ ಮಾಡ್ರಿ. 48 ಐತಿ. ಎಷ್ಟೈತಿ? 48 ವ್ಯತ್ಯಾಸ. ಇವು ಎರಡರ ನಡುಕಿನ ವ್ಯತ್ಯಾಸ ಎಷ್ಟೈತಿ ನೋಡ್ರಿ? 4. ಎಷ್ಟೈತಿ? 4. ಹಂಗಾರೆ ಇದನ್ನೂ ಏನ್ ಮಾಡ್ರಿ, 48 ಮಾಡಕ್ ಟ್ರೈ ಮಾಡ್ರಿ. ಇದನ್ನ 48 ಹೆಂಗ್ ಮಾಡ್ಬೋದು? 12ರಲ್ಲಿ ಗುಣಿಸಿರ 48 ಆಕತ್ಲ. 12 4 48. ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇದ್ರ ನಡುಕಿನ ವ್ಯತ್ಯಾಸ 48 ಅದ, ಇದ್ರ ನಡುಕಿನ ಇವು ಎರಡರ ನಡುಕಿನ ವ್ಯತ್ಯಾಸ 4 ಅದ, ರೈಟ್? ಇದನ್ನೂ ಏನ್ ಮಾಡಕ್ ಟ್ರೈ ಮಾಡ್ರಿ? 48 ಮಾಡಕ್ ಟ್ರೈ ಮಾಡ್ರಿ. ಏನ್ ಮಾಡಕ್ ಟ್ರೈ ಮಾಡ್ರಿ? 48. ಹಂಗಾರ ಇಲ್ಲಿ 12ರಲ್ಲಿ ಗುಣಿಸಿರಿ ಅಂದ್ರೆ ಇವಕ್ಕೂ ಏನ್ ಮಾಡ್ಬೇಕು? 12ರಲ್ಲಿ ಪೂರ್ತಿ ಬರೀತಿ ನೋಡ್ರಿ. ಇಲ್ಲಿ 91. ಓಕೆ, 3:7 ಇತ್ತು. ಇವ್ರ ನಡುಕಿನ ವ್ಯತ್ಯಾಸ 48 ಇತ್ತು, ಇದ್ರ ನಡುಕಿನ ವ್ಯತ್ಯಾಸ 4 ಇತ್ತು. ಇದಕ್ಕೆ 12ರಲ್ಲೇ ಗುಣಿಸಿರಿ. ಎಷ್ಟರಲ್ಲೇ ಗುಣಿಸಿರಿ? 12ರಲ್ಲಿ. ಹಂಗಾರೆ ಇವಕ್ಕೂ 12ರಲ್ಲೇ ಗುಣಿಸ್ಬೇಕಲ್ಲ. 12 3 36, 12 84. ಇದಕ್ಕೆ 12ರಲ್ಲೇ ಗುಣಿಸಿರಿ ಅಂದ್ರೆ ಇವಕ್ಕೂ ಏನ್ ಮಾಡ್ಬೇಕು? 12ರಲ್ಲೇ ಗುಣಿಸ್ಬೇಕು. ಎಷ್ಟು ಹೆಚ್ಚಿಗೆ ಆಗೈತಿ ನೋಡ್ರಿ? 7 ಹೆಚ್ಚಿಗೆ. ಎಷ್ಟು ಹೆಚ್ಚಿಗೆ ಆಗೈತಿ? ಎಷ್ಟು ಹೆಚ್ಚಿಗೆ ಆಗೈತಿ? 7. ಆಪ್ಷನ್ 2 ಸರಿಯಾದ ಉತ್ತರ. ನೋಡ್ರಿ, ಈ ಕಡೆ ಚೆಕ್ ಮಾಡ್ರಿ, ಈ ಕಡೆನೂ ಅದೇ ಇರ್ತದೆ. ಇದು ಇಲ್ಲಿ ಎಷ್ಟು ಹೆಚ್ಚಾಗೈತಿ? 7 ಹೆಚ್ಚಾಗೈತಿ. ಯಾಕಡೆ ಒಂದ್ ಕಡೆ ಚೆಕ್ ಮಾಡ್ರಿ, ಆನ್ಸರ್ ಬಂದ್ಬಿಡ್ತದ. ಇದು ಡೈರೆಕ್ಟ್ ಅಪ್ರೋಚ್. ನೀವು ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ 12ರಲ್ಲೇ ಗುಣಿಸ್ತೀರಿ ಅಂದ್ರೆ 12 3 36 ಒಂದ್ ಕಡೆದ್ ಬರ್ಕೊಂಡ್ರೆ ಸಾಕು. 36 ಇದ್ದು 48 ಆಗೈತಿ ಅಂತಂದ್ರೆ ಎಷ್ಟು ಹೆಚ್ಚಾಗೈತಿ? 7 ಹೆಚ್ಚಾಗೈತಿ. ಓಕೆ, ಸರಿ, 36 ಇದ್ದು 43 ಆಗಿತ್ತು ಅಂತಂದ್ರೆ ಎಷ್ಟು ಹೆಚ್ಚಿಗೆ ಆಗೈತಿ? 7 ಹೆಚ್ಚಿಗೆ ಆಗೈತಿ. ಮುಗಿದೋಯ್ತು ಪ್ರಶ್ನೆ. 11ನೆಯ ಪ್ರಶ್ನೆ. ಅಂಗಡಿಯವನು ಒಂದು ಮೇಜಿನ ಬೆಲೆಯನ್ನು ಅದರ ಅಸಲು ಬೆಲೆಗಿಂತ 40% ಹೆಚ್ಚು ನಮೂದಿಸುತ್ತಾನೆ. ಅದರ ಮೇಲೆ 25% ರಿಯಾಯಿತಿ ನೀಡುತ್ತಾನೆ. ಅಷ್ಟಾದರೂ ಅಂಗಡಿಯವನು 450 ರೂಪಾಯಿ ಲಾಭ ಗಳಿಸಲು ಸಾಧ್ಯವಾದರೆ ಅಸಲು ಬೆಲೆ ಎಷ್ಟು ಅಂತ ಕೇಳಿದರೆ, ಈ ಪ್ರಶ್ನೆಯನ್ನ ನೀವು 2ರಿಂದ 3 ರೀತಿ ಮಾಡ್ಕೋಬಹುದು. ನಾನು ನಿಮಗೊಂದು ಬೇಸಿಕ್ ಮೆಥಡ್, ಡೈರೆಕ್ಟ್ ಮೆಥಡ್ ಹೇಳ್ತೀನಿ, ಅದನ್ನ ಯೂಸ್ ಮಾಡ್ಕೊ. 40% ಫ್ರಾಕ್ಷನ್ ಬೆಲೆ ಎಷ್ಟಿರ್ತದ? 2/5. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ 40% ಅಂದ್ರೆ 40/100, 22 25. ಇವು ಫ್ರಾಕ್ಷನ್ ಬೆಲೆಗಳು ನಿಮ್ಗೆ ಗೊತ್ತಿರಬೇಕು. ಓಕೆ, 25% ಅಂದ್ರೆ 1/4. 25% ಅಂದ್ರೆ 25/100, 25 1 25 4. ಓಕೆ, ಇದು ಹೆಚ್ಚಿಗೆ ನಮೂದಿಸ್ಯಾನ ಅಂದ್ರೆ ಹೆಚ್ಚಿಗೆ ಆಗ್ತೈತಿ. ನೀವು ರಿಯಾಯಿತಿ ಕೊಟ್ಟಾನ ಅಂದ್ರೆ ಕಡಿಮೆ ಆಗ್ತೈತಿ. 5 ರೂಪಾಯಿ ಒಳಗೆ 2 ರೂಪಾಯಿ ಹೆಚ್ಚಿಗೆ ಕೊಟ್ಟಾನ ಅಂದ್ರೆ ಎಷ್ಟಾಗಿರ್ತೈತಿ? 7 ರೂಪಾಯಿ. 5 ರೂಪಾಯಿ ವಸ್ತು 2 ರೂಪಾಯಿ ಹೆಚ್ಚಾಗೈತಿ ಅಂದ್ರೆ 7 ರೂಪಾಯಿ. ಇಲ್ಲಿ ಡಿಸ್ಕೌಂಟ್ 4 ರೂಪಾಯಿ ಒಳಗೆ 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ. 4 ರೂಪಾಯಿ ಒಳಗೆ 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ ಅಂದ್ರೆ ಎಷ್ಟು ಇರ್ತೈತಿ? 3 ರೂಪಾಯಿ. ಓಕೆ, ಗುಣಿಸ್ರಿ. 5 4 20, 7 3 21. ಓಕೆ, ಎಷ್ಟು ಲಾಭ ಆಗೈತಿ ನೋಡ್ರಿ ಇಲ್ಲಿ? 20 ರೂಪಾಯಿ ವಸ್ತು 21 ರೂಪಾಯಿ ಆಗೈತಿ. ಹಂಗಾರೆ ಎಷ್ಟು ರೂಪಾಯಿ ಲಾಭ ಆಗೈತಿ? 1 ರೂಪಾಯಿ. 1 ರೂಪಾಯಿ ಲಾಭ ನಮ್ಮ ಪ್ರಕಾರ. ಆದ್ರೆ ಆಕ್ಚುಲ್ ಆಗಿ ಎಷ್ಟು ರೂಪಾಯಿ ಲಾಭ? 450 ರೂಪಾಯಿ ಲಾಭ. ಓಕೆ,
ಅಸಲು ಬೆಲೆ ಕೇಳ್ಯಾರ. ಅಸಲು ಬೆಲೆ ಎಷ್ಟಿತ್ತು? 20 ಇತ್ತು. 20 ಅಂದ್ರೆ ಎಷ್ಟು? 90,000. 20 ಇಂಟು 450, 45 ಎರಡೇ 90, ಮುಂದೆರಡು 0. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇದೊಂದು ಮೆಥಡ್ ಆಯಿತು. ಇಲ್ಲಾಂದ್ರೆ ನೀವು ಸಕ್ಸೆಸಿವ್ ಮೆಥಡ್ ಯೂಸ್ ಮಾಡ್ಕೋಬಹುದು. a ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100 ಸೂತ್ರ ಯೂಸ್ ಮಾಡ್ಕೋಬಹುದು. ಬಟ್ ಇದು ಡೈರೆಕ್ಟ್ ಸಾಲ್ವ್ ಆಗ್ತದೆ. 12ನೆಯ ಪ್ರಶ್ನೆ. 5 ಅಂಡರ್ ರೂಟ್ 24, 3 ಅಂಡರ್ ರೂಟ್ 10, 3 ಅಂಡರ್ ರೂಟ್ 15 4ನೆಯ ಸಮಾನುಪಾತವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದರೆ. ಓಕೆ, ನೋಡ್ರಿ, 4ನೆಯ ಸಮಾನುಪಾತ ಹೆಂಗೆ ಕಂಡು ಹಿಡಿತೀವಿ ನಾವು? ಡೈರೆಕ್ಟ್ ಮಾಡೋಣ. 5 ಅಂಡರ್ ರೂಟ್ 24 ಭಾಗಿಸು 3 ಅಂಡರ್ ರೂಟ್ 10 ಈಸ್ ಈಕ್ವಲ್ ಟು 3 ಅಂಡರ್ ರೂಟ್ 15 ಭಾಗಿಸು ಎಕ್ಸ್. ಇದನ್ನ ಭಾಗಿಸಿ ಬರಿತೀವಿ, ಈಸ್ ಈಕ್ವಲ್ ಟು ಇದನ್ನ ಭಾಗಿಸು 4ನೆಯ ಸಮಾನುಪಾತ ಬರಿತೀವಿ. ಓಕೆ, ಈಗ ಡೈರೆಕ್ಟ್ ಆಗಿನ ಮಾಡೋಣ. ಹೆಂಗ ನೋಡ್ರಿ, ಇದನ್ನ ಏನಂತ ಬರ್ಕೋಬಹುದು? ಪೂರ್ತಿ ಬರ್ಕೊಂಡ್ಬಿಡ್ತೀರಿ ಡೀಟೇಲ್ ಆಗಿ. ನೋಡ್ರಿ, ಪ್ರತಿಯೊಂದು ಸ್ಟೆಪ್ನು ಬರಿತೀನಿ. ಈ ಎಕ್ಸ್ ಈ ಕಡೆ ಕಳಿಸೋನು, ಇದನ್ನ ಈ ಕಡೆ ಕಳಿಸ್ಬಿಡು. ಇದನ್ನ ಈಗ ಈ ಕಡೆ ಬಂದ್ರೆ ಏನಾಗ್ತದೆ? ಉಲ್ಟಾ ಆಗ್ತದೆ, ರೈಟ್? 3 ಅಂಡರ್ ರೂಟ್ ಇದು ಅಂಡರ್ ರೂಟ್ 15 ಇರ್ಲಿ ಬಿಡ್ರಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗ್ಲಿ. ಇದನ್ನ ಈ ಕಡೆ ಕಳಿಸಿದ್ರೆ ಗುಣಾಕಾರ ಆಯ್ತು, ಇಂಟು 3 ಅಂಡರ್ ರೂಟ್ 10. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಯ್ತು? ಭಾಗಾಕಾರ. 5 ಅಂಡರ್ ರೂಟ್ 24. ಈ ಎಕ್ಸ್ ಈ ಕಡೆ ಹೋಯ್ತು. ಓಕೆ, ಏನ್ ಮಾಡಿದ್ವಿ? ಎಕ್ಸ್ ಈ ಕಡೆ ಕಳಿಸಿದ್ವಿ, ಇದನ್ನ ಇಲ್ಲಿ ತಗೊಂಡಿವಿ, ಇದನ್ನ ಇಲ್ಲಿ ತಗೊಂಡಿವಿ. ಓಕೆ, ಈಗ ಪೂರ್ತಿ ಡಿಟೇಲ್ ಆಗಿ ಸ್ಲೋ ಆಗಿ ಹೇಳ್ತೀನಿ, ತಿಳ್ಕೊರಿ. 3 ಈ ಅಂಡರ್ ರೂಟ್ 15 ಏನಂತ ಬರ್ಕೋಬಹುದು? ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 3 ಅಂತ ಬರೀಬಹುದಲ್ಲ. 5 3 15. ಇದು ಮುಗಿತಾ? ನೆಕ್ಸ್ಟ್ ಇಂಟು ನೆಕ್ಸ್ಟ್ ಇಲ್ಲಿ ಏನೈತಿ? 3 ಈ 10 ಏನಂತ ಬರೀಬಹುದು? ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 2 ಅಂತ ಬರೀಬಹುದಲ್ಲ. ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 2, 5 ಎರಡಲೇ ಅಂಡರ್ ರೂಟ್ 10. ಈ ಮ್ಯಾಗಿನ್ ಮುಗೀತು, ಭಾಗಿಸು. ನೆಕ್ಸ್ಟ್ 5 ಐತಿ 5 ಇಂಟು ಅಂಡರ್ ರೂಟ್ 2, ಇದು 12 ಉಳಿತು. 12 ಯಾವ ರೀತಿ ಬರೀಬಹುದು? ಅಂಡರ್ ರೂಟ್ 3 ಇಂಟು ಅಂಡರ್ ರೂಟ್ 4. ಅರ್ಥ ಆಯ್ತಲ್ಲ? 2 3 6, 6 4 24. ಇದನ್ನ ಏನ್ ಮಾಡ್ಕೊಂಡು ನಾನು ಮಾಡ್ಕೊಂಡೆ? ಅಂಡರ್ ರೂಟ್ 2 ಇಂಟು 12 ಉಳಿತು, 2 12 24. 12 ಅಂತಂದ್ರೆ ಏನು? 3 ಇಂಟು 4 ಬರ್ಕೊಂಡ್ವಿ. ಅಂಡರ್ ರೂಟ್ 3ರಿಂದ ಅಂಡರ್ ರೂಟ್ 3 ಹೋಯ್ತು. ಓಕೆ, ನೆಕ್ಸ್ಟ್ ಮತ್ತೆ ಎಲ್ಲೆಲ್ಲಿ ಹೋಗ್ತತಿ? ಅಂಡರ್ ರೂಟ್ 2ರಿಂದ ಅಂಡರ್ ರೂಟ್ 2 ಹೋಯ್ತು. ಓಕೆ, ನೆಕ್ಸ್ಟ್ ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 5 ಅಂತಂದ್ರೆ 5 ಆಯ್ತು. ಅಂಡರ್ ರೂಟ್ 5 ಇಂಟು ಅಂಡರ್ ರೂಟ್ 5 ಅಂದ್ರೆ 5, 5ರಿಂದ 5 ಹೋಯ್ತು. ಓಕೆ, ನೆಕ್ಸ್ಟ್ ಏನು ಉಳಿತೀಗ? 3 3 9, 3 3 9, 3 3 9. 4 ಅಂಡರ್ ರೂಟ್ ಏನು ಬರ್ತೈತಿ? 2 ಬರ್ತೈತಿ. 9 ಭಾಗಿಸು 2 ಅಂತಂದ್ರೆ ಎಷ್ಟು ಬಂತಪ್ಪ? 4.5. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಈ ಪ್ರಶ್ನೆಯೊಳಗ ನೀವೇನ್ ಮಾಡ್ಬೇಕಾಗಿತ್ತು? ಅಲ್ಜಿಬ್ರಾದ್ ಬೇಸಿಕ್ ರೂಲ್ ಇವನ್ ಡಿವೈಡ್ ಮಾಡ್ಕೊಂಡ ಸಾಲ್ವ್ ಮಾಡಿದ್ರೆ ಮುಗಿದೋಕೆ. 13ನೆಯ ಪ್ರಶ್ನೆ. 7 ಸೆಂಟಿಮೀಟರ್ ತ್ರಿಜ್ಯದ ಗೋಳಾಕಾರದ ಪಾತ್ರೆಗೆ ಬಣ್ಣ ಬಳಿಯಲು ತಗಲುವ ವೆಚ್ಚ 18,480 ಆಗಿದೆ. ಹಾಗಾದ್ರೆ ಪಾತ್ರೆಯ ಪ್ರತಿ ಚದರ ಸೆಂಟಿಮೀಟರ್ ಮೀಟರ್ಗೆ ಬಣ್ಣ ಬಳಿಯಲು ತಗಲುವ ಖರ್ಚು ಎಷ್ಟು ಅಂತ ಕೇಳಿದಾರೆ. ಓಕೆ, ನೋಡ್ರಿ, ಇದು ಸೂತ್ರ ಅದ 4πr². ಓಕೆ, ಇದಕ್ಕೆ 1 ಸೆಂಟಿಮೀಟರ್ಗೆ ಎಷ್ಟು ಬಣ್ಣ ಹಚ್ಚಾರ ಗೊತ್ತಿಲ್ಲ. ಅದಕ್ಕೆ ನಾವು ಇದನ್ನ ಏನು ಅನ್ಕೊಂಡಿವಿ? ಎಕ್ಸ್ ಅನ್ಕೊಂಡಿವಿ. ಈಸ್ ಈಕ್ವಲ್ ಟು ಎಷ್ಟು ಖರ್ಚಾಗೈತಿ? 18,480. ಇದೇನಾಯ್ತು? ಗೋಳಾಕಾರ ಪಾತ್ರೆ ವಾಲ್ಯೂಮ್ ಇದು ಸೂತ್ರ, ಗೋಳಾಕಾರದ ಪಾತ್ರೆಯ ಸೂತ್ರ ಆಯ್ತು ಈ ಕಡೆ. ಓಕೆ, ಮೇಲ್ಮೈ. ಓಕೆ, ಆಮೇಲೆ ಇದು ಒಂದು ಇದಕ್ಕೆ ಏನು ಪ್ರತಿ ಚದರ ಸೆಂಟಿಮೀಟರ್ಗೆ ಎಷ್ಟು ಹಚ್ಚಾರ ಗೊತ್ತಿಲ್ಲ ನಮಗೆ, ಅದಕ್ಕೆ ಇದನ್ನ ಎಕ್ಸ್ ಅನ್ಕೊಂಡಿವಿ. ಇಷ್ಟೆಲ್ಲ ಆದಾಗ ಏನಾಗೈತಿ? ಇಷ್ಟು ಖರ್ಚಾಗೈತೆ ಅಂತ ಹೇಳ್ಯಾರ. ಓಕೆ, ಬರ್ಕೊಂಡು 4 ಇಂಟು ಪೈ ಜಾಗದಾಗ 22 ಭಾಗಿಸು 7. 6 ತ್ರಿಜ್ಯ ಕೊಟ್ಟರು 7. 7 ಇಂಟು 7 ಇಂಟು ಎಕ್ಸ್ ಐತಿ, ಎಕ್ಸ್ ಈಸ್ ಈಕ್ವಲ್ ಟು 18,480. 1 7ರಿಂದ 1 7 ಹೋಯ್ತು. ಓಕೆ, 4ರಿಂದ 4 1 4, 4 4 16, 2 ಉಳಿತು, 4 6 24, 4 2 8, ಮುಂದೊಂದು 0. 7 7 5 7 5 7 6 42, 4 ಉಳಿತು, 7 6 42, ಮುಂದೊಂದು 0. 22 1 22 3 ಮುಂದೊಂದು 0. ಅಂದ್ರೆ ಯಾವ ಆಪ್ಷನ್? ಆಪ್ಷನ್ 2 ಸರಿಯಾದ ಉತ್ತರ. ಇದು ಗೋಳಾಕಾರದ ಪಾತ್ರೆಯ ಸೂತ್ರ. ಇದು ಇದ್ರದ್ದು ಸೂತ್ರ ಆಯ್ತು. ಇಂಟು 1 ಚದರ ಸೆಂಟಿಮೀಟರ್ಗೆ ಎಕ್ಸ್ ಅಂತಂದ್ರೆ ಎಷ್ಟಾಯ್ತು? 18,480 ಐತಿ. ಹಂಗಾರೆ 1 ಚದರ ಸೆಂಟಿಮೀಟರ್ ಎಷ್ಟು ಅಂತ ನಮ್ಗೆ ಇಲ್ಲಿಂದ ಆನ್ಸರ್ ಸಿಗ್ತದೆ.
14ನೆಯ ಪ್ರಶ್ನೆ 4824ಕ್ಕೆ ಒಂದು ವಸ್ತುವನ್ನು ಮಾರಾಟ ಮಾಡುವ ಮೂಲಕ ಒಬ್ಬ ವ್ಯಕ್ತಿ 20% ಗಳಿಸುತ್ತಾನೆ. ಒಂದು ವೇಳೆ ವ್ಯಕ್ತಿಯು ಅದನ್ನು 6000ಕ್ಕೆ ಮಾರಾಟ ಮಾಡಿದರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಹತ್ತಿರದ ಪೂರ್ಣಾಂಕಕ್ಕೆ ಸರಿ ಹೊಂದಿಸ್ಬೇಕು ನಾವು. ಇದಕ್ಕೆ ಹತ್ತಿರದ ಪೂರ್ಣಾಂಕಕ್ಕೆ 4824 ಮಾರಾಟ ಮಾಡಿದಾಗ ಅವ್ನಿಗೆ 20% ಲಾಭ ಆಗಿತ್ತು. 20% ಲಾಭ ಅಂದ್ರೆ ಎಷ್ಟಾಗಿರ್ತೈತಿ? 120 ರೂಪಾಯಿ. ಓಕೆ, ಹಂಗಾರೆ ಇದನ್ನ 6000ಕ್ಕೆ ಮಾರಿದ್ದಂದ್ರೆ ಎಷ್ಟು ಲಾಭ ಆಕಿತ್ತು? 6000ಕ್ಕೆ ಮಾರಿದ್ರೆ ಎಷ್ಟು ಲಾಭ ಆಕಿತ್ತು? ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಓಕೆ ನೋಡ್ರಿ, ಎಲ್ಲಿ ಕಡ್ತಾ ಹೊಡಿನು? 12ರಲ್ಲೇ ಹೊಡಿನು. 12 ಹತ್ಲೆ 12 4 48, 12 2 24. ಓಕೆ, ಇದನ್ನ 402 ಅನ್ಕೋ ಬದ್ಲಿ ಏನ್ ಮಾಡೋಣ? 400 ಅನ್ಕೊಳ್ಳೋಣ. ಎಷ್ಟು ಅನ್ಕೊಳ್ಳೋಣ? 400. 10ರಲ್ಲೇ 10, 40ರಲ್ಲೇ ಎಷ್ಟ? 40ರಲ್ಲೇ 0 ಇಂದ 0 ಹೋಯ್ತು. 4 1 4, ಎಷ್ಟು ಉಳಿತು? 2, 4 5 20, ಮುಂದೊಂದು 0. ರೈಟ್, ನೋಡ್ರಿ ಹಂಗಾರ 150 ಆಗತ್ತೆ. ಹಂಗಾರ 50% ಆಸುಪಾಸು. ಜಸ್ಟ್ ಇಲ್ಲಿ ನಾವೇನ್ ತಗೊಂಡಿವಿ? ಹೆಚ್ಚಿಗೆ ತಗೊಂಡ್ವಿ. ಇಲ್ಲಿ ಏನ್ ಮಾಡಿದ್ವಿ? ಕಡಿಮೆ ತಗೊಂಡಿದ್ವಿ. ಕಡಿಮೆ ತಗೊಂಡ ಇಲ್ಲಿ ಏನಾಗ್ತದ? ಕಡಿಮೆ ಬರ್ತದ. ಆಪ್ಷನ್ 49, ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ 100 ಇದ್ದದ್ದು 150 ಆಗಿತ್ತು. 150 ಅಂತಂದ್ರೆ ಎಷ್ಟು? 50% ಲಾಭ ಆಗೈತಿ. 50% ಸನಿಯಕ್ಕೆ ಯಾವ ಲಾಭ ಐತಿ? 49%. ಒಂದ್ ವೇಳೆ ನೀವು ಇದನ್ನ 402 ಅನ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬಹಳ ಟೈಮ್ ವೇಸ್ಟ್ ಆಗ್ತದೆ. ರೈಟ್. 15ನೇ ಪ್ರಶ್ನೆ. ಕಾಂಚಾಣ ಅವರು 153 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ ಮತ್ತು 78 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದ್ರೆ ಅವರು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು? ಈಸಿ ಪ್ರಶ್ನೆ, ಪ್ರತಿ ಶಿಫ್ಟ್ ಒಳಗೆ ಬಂದದ. ಮೊದ್ಲೇಕೆ ಏನ್ ಅನ್ಕೊಂಡು 153 ಕುರ್ಚಿಗಳನ್ನ ಖರೀದಿ ಮಾಡಿದ್ವಿ, 153 ಕುರ್ಚಿಗಳನ್ನ ಮಾರಿದ್ವಿ. ಓಕೆ, 153 ಕುರ್ಚಿಗಳನ್ನ ಖರೀದಿ ಮಾಡಿದ್ವಿ, 153 ಕುರ್ಚಿಗಳನ್ನ ಮಾರಿದ್ವಿ. ಮುಂದೆ ಏನ್ ಕೊಟ್ಟರು? 78 ಕುರ್ಚಿಗಳ ಮಾರಾಟದ ಬೆಲೆಗೆ ಲಾಭ ಆಗಿತ್ತು. ನಮ್ಗೆ ಲಾಭ ಆಗೈತ್ರೊಳಗೆ ಆಕತಿ ಕಾಸ್ಟ್ ಪ್ರೈಸ್ ಮ್ಯಾಗ ಲಾಭ ಆಗೈತೆ ಅಂದ್ರೆ ಪ್ಲಸ್ 78 ಕುರ್ಚಿ ಎತ್ತರ ಮ್ಯಾಗ ಮಾರಿದ ಬೆಲೆ ಅಂದ್ರೆ SP ಲಾಭ ಆಗೈತಿ. ಎಷ್ಟಾಗೈತಿ? ಲಾಭ ಆಗೈತಿ. ಅಸಲು ಬೆಲೆಗೆ ಇಷ್ಟು ಲಾಭ ಆಗೈತಿ. ಓಕೆ, ಮುಗೀತು ಪ್ರಶ್ನೆ. ಈಗ ಏನ್ ಮಾಡ್ಬೇಕು? ಎಷ್ಟು ಲಾಭ ಆಗೈತಿ? 78 SP ಇಲ್ಲಿ ಪ್ಲಸ್ ಐತಿ, ಈ ಕಡೆ ಹೋದ್ರೆ ಏನಾಕತಿ? ಮೈನಸ್ ಆಕತಿ. ಮೈನಸ್ 78 SP ಆಗೈತಿ. ಓಕೆ, SP ಬಂತು. ಎಷ್ಟು ವ್ಯತ್ಯಾಸ ಆಗ್ತದೆ ಇಲ್ಲಿ? 13ರಾಗ 8 ಕಳೆದ್ರ 5, 15ರಾಗ 8 ಕಳೆದ್ರ 7, ಎಷ್ಟು ಬರ್ತದ? 7. 75 SP ಬಂತು. ಎಷ್ಟು ಬಂತು? 75 SP. ಇಲ್ಲಿ ಏನು ಉಳಿತು? 153 CP. ಹಂಗಾರೆ CP ಮುಂದೆ ಏನೈತಿ? 75. CP ಬೆಲೆ 75. ಎಕ್ಸಾಮ್ ಒಳಗೆ ಬರೀಬಾರ್ದು ನೀವು ಇದನ್ನೆಲ್ಲ, ಡೈರೆಕ್ಟ್ ಗೊತ್ತಿರ್ಬೇಕು. SP ಮುಂದೆ 153, SP ಮುಂದೆ 153. ಹಂಗಾರೆ ಎಷ್ಟು ಲಾಭ ಆಗಿತ್ತು ನೋಡ್ರಿ ಇಲ್ಲಿ? ಎಷ್ಟು ಲಾಭ ಆಗಿತ್ತು? 75 ಇದ್ದದ್ದು 153 ಮಾಡೇನಂದ್ರೆ 78 ರೂಪಾಯಿ ಲಾಭ ಆಗಿತ್ತು. ಎಷ್ಟ? 78 ರೂಪಾಯಿ. ಎಷ್ಟು ರೂಪಾಯಿ ಒಳಗ? 75 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ತೀರಂದ್ರೆ 100ರಿಂದ ಗುಣಿಸ್ತೀವಿ. ಎಷ್ಟು ಲಾಭ ಆಗೈತಿ? 78 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗ? 75 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 25 3ಲೆ 25 4ಲೆ 3 2ಲೆ 6 3 6ಲೆ 18 26 4ಲೆ 104. ಓಕೆ, ಏನ್ ಮಾಡಿದ್ರಿ? ಫಸ್ಟ್ 153 CP ತಗೊಂಡ್ರಿ, 153 SP ತಗೊಂಡ್ರಿ. ಲಾಭ ಆಗೈತಿ ಅಂದ್ರೆ ಪ್ಲಸ್ ಮಾಡ್ತೀರಿ, CP ಒಳಗ ನಷ್ಟ ಆಗಿತ್ತು ಅಂದ್ರೆ ಮೈನಸ್ ಮಾಡ್ತೀವಿ. 78 ಕುರ್ಚಿಗಳ ಮಾರಾಟ ಬೆಲೆ ಅಂದ್ರೆ SP, 78 SP ಬರ್ರಿ ಈಸ್ ಈಕ್ವಲ್ ಟು ಇದಾಯ್ತು. ಇಲ್ಲಿ ಪ್ಲಸ್ ಒಳಗಿದ್ದು ಈ ಕಡೆ ಹೋದ್ರೆ ಮೈನಸ್ ಆಯ್ತು. ಓಕೆ, 153 78 ಕಳೆದ್ರೆ ಎಷ್ಟು ಬಂತು? 75 SP ಬಂತು. ಓಕೆ, ಇಲ್ಲಿ ಏನಿತ್ತು? 153 CP ಮುಂದೆ 75, SP ಮುಂದೆ 153. ಹಂಗಾರೆ ಎಷ್ಟು ಲಾಭ ಆಗೈತಿ ಇಲ್ಲಿ? 78 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗ? 75 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸಿರಿ. ಎಷ್ಟು ಉತ್ತರ ಬಂತು? 26 ಇಂಟು 4 ಅಂತಂದ್ರೆ 104. 4 6ಲೆ 24, 4 2ಲೆ 8 2 10. 16ನೆಯ ಪ್ರಶ್ನೆ. ಎರಡು ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ 110 ಕಿಲೋಮೀಟರ್ ಪ್ರತಿ ಗಂಟೆ, 140 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿವೆ. ಒಂದು ರೈಲಿನ ಉದ್ದ 140 ಮೀಟರ್ ಆಗಿದೆ. ಎರಡು ರೈಲುಗಳ ಇನ್ನೊಂದು ಪರಸ್ಪರ ದಾಟಲು 5 ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ತದೆ. ಹಾಗಾದ್ರೆ ರೈಲಿನ ಉದ್ದವನ್ನು ಮೀಟರ್ಗಳಲ್ಲಿ ಕಂಡುಹಿಡಿರಿ ಅಂತ ಹೇಳಿದ್ರೆ ಇದು ದಶಮಾಂಶಕ್ಕೆ ಹೊಂದಿಸಿರಿ ಅಂತ ಹೇಳಿದ್ರೆ. ಓಕೆ, ನಮಗೆ ಸೂತ್ರ ಏನು? ಡಿಸ್ಟೆನ್ಸ್ ಕಂಡುಹಿಡಿಬೇಕಿಲ್ಲ. ರೈಲಿನ ಉದ್ದ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ? ಒಂದು ರೈಲಿಂದ ನಾವು 2 ರೈಲಿಂದ ಕೂಡಿಸಿ ಬರಿತೀವಿ. ಒಂದು ರೈಲಿಂದು 140 ಐತಿ, ಇನ್ನೊಂದು ರೈಲಿಂದ ಎಷ್ಟೈತಿ ಗೊತ್ತಿಲ್ಲ, ಅದಕ್ಕೆ ಅದನ್ನ X ಅಂತ ಬರ್ತೀವಿ. ಓಕೆ, ಸ್ಪೀಡ್ ಎಷ್ಟೈತಿ? 2 ವಿರುದ್ಧ ದಿಕ್ಕೊಳಗೆ ಹೊಂಟವಂದ್ರೆ ಪ್ಲಸ್ ಆಗ್ತದೆ. ಪ್ಲಸ್ ಅಂದ್ರೆ ಎಷ್ಟಾಯ್ತು? 250 ಆಯ್ತು.
ಓಕೆ, ಇದು ಕಿಲೋಮೀಟರ್ ಪ್ರತಿ ಗಂಟೆ ಒಳಗೈತಿ. ನಮಗ ಮೀಟರ್ ಪರ್ ಸೆಕೆಂಡ್ ಬೇಕು, ಅದಕ್ಕೆ 5/18ರಿಂದ ಗುಣಿಸ್ತೀವಿ. ಕಿಲೋಮೀಟರ್ ಪ್ರತಿ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ 5/18ರಿಂದ ಗುಣಿಸ್ತೀವಿ. ಓಕೆ, ನೆಕ್ಸ್ಟ್ ಟೈಮ್ ಸ್ಪೀಡ್ ಮುಗಿತಿ. ಟೈಮ್ ಎಷ್ಟೈತಿ? 5 ಸೆಕೆಂಡ್ ಕೊಟ್ಟರು 5 ಬರ್ಕೊಂಡು, ಹೌದಾ? ಓಕೆ, ಈಗ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಕ್ಯಾಲ್ಕುಲೇಷನ್ ಅನ್ನ ಆದಷ್ಟು ಫಾಸ್ಟ್ ಮಾಡಕ್ ಟ್ರೈ ಮಾಡೋಣ. ಓಕೆ, 5×5 = 25, 25 × 25 625. ನೋಡ್ರಿ, ಇದನ್ನ 0 ಬಿಟ್ಟೇನೆ. 25, 5×5 = 25, 25 × 25 625. ಮುಂದೊಂದು 0 ಇತ್ತು, 0 ಬರ್ದೆ. ಭಾಗಿಸು 18 ಐತಿ, 18 18 18 18 3 54, 18 3 54. ಹಂಗಾರೆ ಎಷ್ಟು ಉಳಿತು? 8 ಉಳಿತು. 18 3 54. ನೆಕ್ಸ್ಟ್ 18 18 4 72, 18 4 72, 72 ಅಂದ್ರೆ ಎಷ್ಟು ಉಳಿತು? 13. 18 5 9 18 18 126, 126. ಓಕೆ, ಈಗ ಇದನ್ನ ಇಷ್ಟ ತಗೊಂಡು ಇಲ್ಲಿ 374 ಬಂದೈತಿ, 347 ಬಂದೈತಿ. ಓಕೆ, ಇಲ್ಲಿ ನೋಡ್ರಿ ಪೂರ್ತಿ ಬರಿತೀನಿ. ಇದ್ರ ಉತ್ತರ ಎಷ್ಟು ಬಂದೈತಿ? ಇಲ್ಲಿ 140 ಪ್ಲಸ್ ಎಕ್ಸ್ ಇತ್ತು, ಇಲ್ಲಿ ಎಷ್ಟು ಬಂದೈತಿ? 347 ಬಂದೈತಿ. ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಮೈನಸ್ 140. 7ರಾಗ 0 ಕಳೆದ್ರ 7, 4ರಾಗ 4 ಹೋದ್ರ 0, 3ರಾಗ 2 1 ಹೋದ್ರ 2, 207. ಯಾವ ಆಪ್ಷನ್ ಕಾಣಿಸೈತಿ? ಇದು ಆಪ್ಷನ್ ಕಾಣಿಸೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಪೂರ್ತಿ ಪಾಯಿಂಟ್ ಇಟ್ಟ ಸಾಲ್ವ್ ಮಾಡ್ಕೊಂತ ಪ್ರಶ್ನೆ ಆಗಿರ್ಲಿಲ್ಲ ಇದು. ಓಕೆ, ನೀವು ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಇಲ್ಲಿ ಬಂತು 347. ಡೈರೆಕ್ಟ್ ನಿಮ್ಗೆ ಗೊತ್ತಿದ್ರೆ 140 ಈ ಕಡೆ ಕಳೆದ್ರೆ ಏನಾಗ್ತದೆ? 7ರಾಗ 0 ಕಳೆದ್ರೆ 7, 4ರಾಗ 14, 34ರಾಗ 14 ಕಳೆದ್ರೆ ಎಷ್ಟು ಬರ್ತದೆ? 20 ಬರ್ತದೆ. ಡೈರೆಕ್ಟ್ ಇಲ್ಲಿಗೆ ಮುಗಿತಿತ್ತು ಪ್ರಶ್ನೆ. ಓಕೆ, ನೆಕ್ಸ್ಟ್, ಆಭರಣದ ಮೌಲ್ಯವು ಪ್ರತಿ ವರ್ಷ 5% ಕಡಿಮೆಯಾಗುತ್ತಾ ಹೋಗುತ್ತದೆ. ಒಂದು ವೇಳೆ ಆಭರಣದ ಪ್ರಸ್ತುತ ಮೌಲ್ಯ 12,500 ಆಗಿದ್ರೆ 2 ವರ್ಷಗಳ ನಂತರದ ಅದರ ಮೌಲ್ಯ ಎಷ್ಟಿರ್ತದ ಅಂತ ಕೇಳ್ಯಾರ. ಓಕೆ, ಈ ಪ್ರಶ್ನೆಯನ್ನ ನೀವು 2 ರೀತಿ ಮಾಡ್ಕೋಬಹುದು. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಬೇಸಿಕ್ ಮೆಥಡ್. ನೋಡ್ರಿ, 5% 5% ಅಂದ್ರೆ ಎಷ್ಟು ಪರ್ಸೆಂಟ್ ಇರ್ತದೆ? 1/20. ಹೆಂಗ? 5/100. 5% ಅಂದ್ರೆ 5/100. 5 ಒಂದ್ಲೆ 5 20. ಓಕೆ, ನಮ್ 20 ರೂಪಾಯಿ ಇದ್ದದ್ದು 1 ರೂಪಾಯಿ ಕಡಿಮೆ ಆಗಿತ್ತಂದ್ರೆ ಎಷ್ಟು ಇರ್ತದೆ? 19. ಎಷ್ಟು ವರ್ಷ? 2 ವರ್ಷ ಕೊಟ್ರೆ 2 ವರ್ಷ ಅಂತಂದ್ರೆ ಏನ್ ಮಾಡ್ತೀರಿ? ಸ್ಕ್ವೇರ್ ಮಾಡ್ತೀರಿ. 20ರ ಸ್ಕ್ವೇರ್ ಎಷ್ಟಾಕತಿ? 400. 19ರ ಸ್ಕ್ವೇರ್ ಎಷ್ಟಾಕತಿ? 361. ಇಲ್ಲಿ ಕೊಟ್ಟದ್ದು ಯಾವ ಬೆಲೆ? ಪ್ರಸ್ತುತ. ಕಡಿಮೆ ಆದಾಗ ಎಷ್ಟೈತಿ? ಈಗ ಪ್ರಸ್ತುತ ಬೆಲೆ ಕೊಟ್ರ. ಪ್ರಸ್ತುತ ಬೆಲೆ 400. ನಮ್ಮದು ಎಷ್ಟೈತಿ? 400. ಇಲ್ಲಿ ಪ್ರಸ್ತುತ ಬೆಲೆ 12,500. ಹಂಗಾರ 2 ವರ್ಷದ ನಂತರದ ಕೇಳರು. 361 ಅಂದ್ರೆ ಎಷ್ಟು? 2 0 ಇಂದ 2 0 ಹೋಯ್ತು. ಓಕೆ, ನೆಕ್ಸ್ಟ್ ಎಲ್ಲಿ ಕಟ್ತಾ ಹೊಡಿತೀರಿ? ಇದನ್ನ ಹೊಡೆದ್ಬಿಡ್ನ. 4 1 4, 4 3 12, 4 1 4. ಇದನ್ನ ಪಾಯಿಂಟ್ ತಗೊಳ್ಳೋದು ಬೇಡ, ಡೈರೆಕ್ಟ್ ಇಷ್ಟ ತಗೊಂಡ್ಬಿಡೋಣ. ಓಕೆ, ನೋಡ್ರಿ, 31 1 31, 31 6 6 1 6 6 3 186, 186. ಓಕೆ, ಇದು 3 ಕೂಡಿಸಿರ 9 ಬಂತು. ನೆಕ್ಸ್ಟ್ 31 3 93, 93 103, 113 ಅಂದ್ರೆ 111 ಆಕತಿ. ಹಂಗಾರ 31 ತಗೊಂಡ್ರೆ ಸ್ವಲ್ಪ ಏನಾಗ್ತದೆ? ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದ. ಹಂಗಾರೆ ಏನ್ ಮಾಡ್ಬೇಕು? ಪೂರ್ತಿ ಸಾಲ್ವ್ ಮಾಡೋಣ. ಇರ್ಲಿ, ಇದನ್ನ ಗುಣಿಸ್ಬೇಕು, ಇದರಿಂದ ಭಾಗಿಸ್ಬೇಕು. ಹಂಗಾರೆ ಎಷ್ಟು? 125 ಇಂಟು 361/4. ಓಕೆ, ಬಾಕರ್ ಮಾಡೋಣ. 4 9 36, ಮುಂದೊಂದು 0. ಇದನ್ನ 0 ಇದ್ರಲ್ಲಿ ಕೊಡ್ತಾ ಹೊಡ್ತಾರೆ. 9 5 45, 9 2 18, 22, 9 1 9 11. 1250ರಿಂದ ಸ್ವಲ್ಪ ಜಾಸ್ತಿ ಬರಬೇಕು. ಆಪ್ಷನ್ 3 ಅದ. ಈಗ ನೋಡ್ರಿ, ಈ ರೀತಿ ಮಾಡ್ರೆ ನಮ್ದು ಏನಾಯ್ತು? ಕ್ಯಾಲ್ಕುಲೇಷನ್ ಸೇವ್ ಆಯ್ತು. ಹೆಂಗ? ಇದನ್ನ ಗುಣಿಸ್ಬೇಕು, ಇದರಿಂದ ಭಾಗಿಸ್ಬೇಕು. ಇನ್ನೊಂದ್ಸಲ ಡಿಟೇಲ್ ಆಗಿ ಹೇಳ್ತೀನಿ ನೋಡ್ರಿ. 5% ಫ್ರಾಕ್ಷನ್ ವ್ಯಾಲ್ಯೂ 1/20. 20 ರೂಪಾಯಿ ಒಳಗ ಒಂದು ಕಡಿಮೆ ಆಗತ್ತ ಹೊಂಟೈತಿ. ಹಂಗಾರೆ ಎಷ್ಟಾಗಿರ್ತೈತಿ? 19. 2 ವರ್ಷ ಅಂತಂದ್ರ ಸ್ಕ್ವೇರ್ ಮಾಡೋದು. 20 × 20 400, 19 × 19 ಅಂತಂದ್ರ 361. ಪ್ರಸ್ತುತ ಮೌಲ್ಯ ಎಷ್ಟೈತಿ? 12,500. ನಮ್ದು ಪ್ರಸ್ತುತ ಮೌಲ್ಯ ಎಷ್ಟೈತಿ? 400. 400 ಅಂತಂದ್ರ 12,500. 2 ವರ್ಷದ ನಂತರ ಎಷ್ಟಿರ್ತೈತಿ? 361. ಇದನ್ನ ಗುಣಿಸ್ತೀವಿ, ಇದರಿಂದ ಭಾಗಿಸ್ತೀವಿ. 361 ಇಂಟು 12,500
ಭಾಗಿಸು 400. 2 0 ಇಂದ 2 0 ಹೋಯ್ತು. 4 1 4, 4 9 36, ಒಂದನ್ನು ಬಿಟ್ಬಿಡೋನು 90 ಅನ್ಕೊಂಡ್ಬಿಡೋನು. ಓಕೆ, ನೆಕ್ಸ್ಟ್ 9 5 45, 9 2 18, 4 22, 9 1 9, 10 11, ಮುಂದೊಂದು 0 ಇತ್ತು 0. ಇಲ್ಲಿ ನಾವು ಏನು ಮಾಡಿದ್ದೀವಿ, ಒಂದು ಜಾಸ್ತಿ ಇದನ್ನು ಕಡಿಮೆ ತಗೊಂಡಿದ್ದು ಹೋದಲ್ಲ, ಹಂಗಾರೆ ಸ್ವಲ್ಪ ಏನಾಗ್ತದೆ, ಇದಕ್ಕಿದ್ರೆ ಜಾಸ್ತಿ ಬರ್ತದೆ, ಇದಕ್ಕಿದ್ರೆ ಸ್ವಲ್ಪ ಜಾಸ್ತಿ ಆಪ್ಷನ್ ಐತಿ, ಆಪ್ಷನ್ 3 ಅದ. 18ನೆಯ ಪ್ರಶ್ನೆ. ಒಂದು ಕೆಲಸವನ್ನು ರಾಮ್, ರವಿ, ರೀನಾ 3, 16, 20, 24 ದಿನಗಳಲ್ಲಿ ಮಾಡಬಲ್ಲರು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ ಕೆಲಸ ಪೂರ್ಣಗೊಳ್ಳುವ 5 ದಿನಗಳ ಮುಂಚೆ ರವಿ ಕೆಲಸವನ್ನು ಬಿಟ್ಟು ಹೋಗುತ್ತಾನೆ. ಹಾಗಾದ್ರೆ ಅವರು ಒಟ್ಟಿಗೆ ಆ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸಿದ್ರು ಅಂತ ಕೇಳ್ಯಾರ. ನೋಡ್ರಿ, ಈ ಪ್ರಶ್ನೆ ಡೈರೆಕ್ಟ್ ಆಗೇನೆ ಮಾಡ್ಕೋವಂತ ಆಪ್ಷನ್ ನಿಮ್ಗೆ ಹೇಳ್ತೀನಿ. ಫಸ್ಟ್ ತಿಳ್ಕೊರಿ, ರಾಮ್ ಎಷ್ಟು 16, ರವಿ ಎಷ್ಟು 20, ಆಮೇಲೆ ರೀನಾ ಎಷ್ಟು 24, ಲಸ ಬರ್ತದೆ ಎಷ್ಟು 120, ಲಸ ಎಷ್ಟು ಬರ್ತದೆ 120, 120 ಬರ್ತದ ಇಲ್ಲ 240 ಬರ್ತದೆ. ಎಷ್ಟು ಬರ್ತದ 240. ಓಕೆ, ಈಗ ಒಟ್ಟು ಕೆಲಸ ಎಷ್ಟು ಬರಬೇಕು, 240 ಬರ್ಬೇಕು. ಒಟ್ಟು ಕೆಲಸ 240. ಇಲ್ಲ ಲಾಸ್ಟ್ ಏನೈತಿ, ಲಾಸ್ಟ್ 0 ಐತಿ. ಹಂಗಾರ ಆಪ್ಷನ್ ಹೆಲ್ಪ್ ತಗೋರಿ. ಲಾಸ್ಟ್ 0 ಹೆಂಗ್ ಬರ್ತತಿ ನೋಡ್ರಿ, 7 1 7. ನಾವು ಇದನ್ನ ಗುಣಿಸ್ತೀವಿ, ಮ್ಯಾಗಿಂದ ಕೂಡಿಸ್ತೀವಿ. ಲಾಸ್ಟ್ 7 1 7, 7 6 13 ಬರ್ತೈತಿ. ಇದು ಆಗಕ್ಕೆ ಸಾಧ್ಯ ಇಲ್ಲ 0. 8 2 10, 10 + 5 15 ಆಕತಿ. ಲಾಸ್ಟ್ 5 ಬರ್ತೈತಿ, ಇದು 0 ಆಗಕ್ಕೆ ಸಾಧ್ಯ ಇಲ್ಲ. 4 × 0 0 ಆಕತಿ, 0 + 5 5 ಆಕತಿ, ಸೊ ಇದು ಕ್ಯಾನ್ಸಲ್. 8 7 56, 56 + 4 0 ಲಾಸ್ಟ್ ಬರ್ತೈತಿ. ಇದು ಆಪ್ಷನ್ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋದು. ಓಕೆ, ನೋಡ್ರಿ, ಈ ರೀತಿ ಪ್ರಶ್ನೆ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಇದನ್ನ ಚೆಕ್ ಮಾಡ್ಕೋತೀರಿ. ಲಾಸ್ಟ್ 0 ಬರತೈತಿ ಅಂದ್ರೆ ಲಸ ಒಳಗೂ ಲಾಸ್ಟ್ 0 ಬರ್ತೈತಿ. ಲಾಸ್ಟ್ 0 ಯಾವ ಆಪ್ಷನ್ ಬರ್ತೈತೆ ಅನ್ನೋದು ಚೆಕ್ ಮಾಡೋದು, ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗೋದು. ಏನು ಸಾಲ್ವ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಹಂಗೂ ಸಾಲ್ವ್ ಮಾಡ್ತೀರಿ ಅಂದ್ರೆ 16 15 124, 240, 20 12 240, 24 10 245. ಓಕೆ, ಯಾರು ಕೆಲಸ ಬಿಟ್ಟು ಹೋಗಿರ್ತಾರಲ್ಲ ಅವ್ರನ್ನ ಕೆಲಸ ಮಾಡಕ್ ಹಚ್ಚೋಣ. ಯಾರವರು ಕೆಲಸ, ರವಿ 2 ದಿನ, 2 ದಿವಸ ಮೊದಲು ಕೆಲಸ ಬಿಟ್ಟು ಹೊಂಟಿದ್ದ 5 ದಿವಸ. ಹಂಗಾರ ಇವೊಂದು 5 ದಿವಸದ ಕೆಲಸ ಕೂಡ್ಸೋಣ. 12 5 60. ಈ ಕೆಲಸ ಮಾಡಿದ್ರೆ ಇಟ್ಟು ಕೆಲಸಕ್ಕೆ ಟೋಟಲ್ ಕೆಲಸ ಎಷ್ಟು ಆತಿ, 240 + 60 ಅಂದ್ರೆ 300 ಭಾಗಿಸು. ಈಗ ಎಲ್ಲರೂ ಕೆಲಸ ಮಾಡ್ಯಾರ ಹೌದಲು, ಯಾಕಂದ್ರೆ ಇವ್ ಬಿಟ್ಟು ಹೊಂಟಿದ್ದ. ಇವ್ನ ಏನ್ ಮಾಡತ್ತೀವಿ ನಾವು, ಕೆಲಸ ಮಾಡಕ್ ಹಚ್ಚತ್ತೀವಿ. ಯಾರು ಬಿಟ್ಟು ಹೊಂಟಿರ್ತಾರಲ್ಲ, ಇವಾಗ ಕೆಲಸ ಮುಗಿಯೋಕಿತ್ರ ಮೊದಲ ಅವ್ರನ್ನ ಕೆಲಸ ಮಾಡಕ್ ಹಚ್ಚ್ರಿ. ಎಷ್ಟು ದಿವಸ, 5 ದಿವಸ. 5 ದಿವಸ ಅಂದ್ರೆ 12 60 ಎಕ್ಸ್ಟ್ರಾ. ನೋಡ್ರಿ, ಈ ಒಂದ್ ದಿವಸಕ್ಕೆ ಇವ್ 15 ಕೆಲಸ ಮಾಡ್ತಾನ, ಇವ್ 12 ಕೆಲಸ ಮಾಡ್ತಾನ, ಇವ್ 10 ಕೆಲಸ ಮಾಡ್ತಾನ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು, 27 37. 37ರಿಂದ ಭಾಗಿಸಿದ್ರೆ ಎಷ್ಟು ಉತ್ತರ ಬರ್ತೈತಿ, 8/37. ಈ ಉತ್ತರ ಬರ್ತದೆ. ಬಟ್ ಇಷ್ಟೆಲ್ಲ ಮಾಡ್ಬೇಕಾ ಇಲ್ಲ, ಏನ್ ಮಾಡ್ತೀರಿ, ಲಸ ಒಳಗೆ 0 ಲಾಸ್ಟ್ ಬರತೈತಿ ಅಂತಂದ್ರ ಈ ರೀತಿ ಆಪ್ಷನ್ ಇದ್ವು ಅಂತ ಡೈರೆಕ್ಟ್ ಆಗಿ ಚೆಕ್ ಮಾಡ್ರಿ. 7 + 1 8, 8 6. ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಲಾಸ್ಟ್ 0 ಯಾವ ಆಪ್ಷನ್ ಇಂದ ಬರತೈತಿ, ಇದು ಬರತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. 19ನೆಯ ಪ್ರಶ್ನೆ. ಅಸಲು ಮೊತ್ತದ ಮೇಲೆ ವಾರ್ಷಿಕ 10% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 93 ಆಗಿದೆ. ಹಾಗಾದರೆ ಅಸಲು ಮೊತ್ತ ಎಷ್ಟು? ಓಕೆ, ಈಸಿ ಆಗಿರುವಂತಹ ಪ್ರಶ್ನೆ. ನಿಮ್ಮೆಲ್ಲರಿಗೂ ವ್ಯತ್ಯಾಸ ಕೊಟ್ಟಾಗ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ ಕೊಟ್ಟಾಗ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ವ್ಯತ್ಯಾಸ ಕೊಟ್ಟಾಗ ಏನ್ ಮಾಡ್ತೀರಿ, 3 ವರ್ಷದ ಕೊಟ್ಟಾಗ ಪ್ರಿನ್ಸಿಪಲ್ R/100². ಇಷ್ಟ ಬರೋದು ಇದು 2 ವರ್ಷದ. 3 ವರ್ಷದ ಬೇಕಂದ್ರೆ 300 + R/100. ಇದು 3 ವರ್ಷದ ಸೂತ್ರ. ಓಕೆ, ವ್ಯತ್ಯಾಸ ಎಷ್ಟೈತಿ ಇಲ್ಲಿ, 93 ಬರ್ದ್ರಿ. ಅಸಲು ಗೊತ್ತಿಲ್ಲ, ಪಿ ಬರ್ದಿವಿ. ಆರ್ ಬಡ್ಡಿ ದರ ಡೈರೆಕ್ಟ್ ಸ್ಕ್ವೇರ್ ಮಾಡೇ ಬರ್ದು. 10 10 100 ಭಾಗಿಸು 100 × 100 2 ಸಲ ಸ್ಕ್ವೇರ್ ಆಗ್ಬೇಕಲ್ಲ, ಇದು ಸ್ಕ್ವೇರ್ ಆಗ್ಬೇಕಲ್ಲ. ಓಕೆ, ಇಂಟು ನೆಕ್ಸ್ಟ್ 300 + R, 300 ಪ್ಲಸ್ ಬಡ್ಡಿ ದರ ಎಷ್ಟೈತಿ 10. ಎಷ್ಟಾಯ್ತು 310 ಭಾಗಿಸು 100. 100ರಿಂದ 100 ಹೋಯ್ತು. ಓಕೆ, ಈ 1 0 ಇಂದ ಈ 1 0 ಹೋಯ್ತು. 31 1 31 3 ಇವು 2 0, ಇದು 1 0, 3 0 ಈ ಕಡೆ ಹೋದ್ರೆ ಗುಣಾಕಾರ ಆಯ್ತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 20ನೆಯ ಪ್ರಶ್ನೆ. ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದವ. ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ. 20ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ. ಅಶೋಕ್ ಅವರ ಬಳಿ 1612 ರೂಪಾಯಿ ಇದೆ. ಈ ರೀತಿ ಪ್ರಶ್ನೆ ಪ್ರತಿಯೊಂದು ಶಿಫ್ಟ್ ಒಳಗೂ ಬಂದದ. ಡೈರೆಕ್ಟ್ ಆಗಿ ಮಾಡೋಣ. ಯಾವ ರೀತಿ ಡೈರೆಕ್ಟ್ ಮಾಡಬೇಕು, 8% ಫ್ರಾಕ್ಷನ್ ಬೆಲೆ ಎಷ್ಟಿರ್ತದೆ, 2/25. 25 ರೂಪಾಯಿಕ
₹2 ಬಡ್ಡಿ ಅಂದ್ರೆ ಎಷ್ಟಾಯ್ತು? 27 ಆಯ್ತು. ನಮ್ಮ ಪ್ರಕಾರ ಟೋಟಲ್ ಅಮೌಂಟ್ ಎಷ್ಟೈತಿ? 25, 27 ಅಂದ್ರೆ 52. ನಮ್ಮ ಪ್ರಕಾರ ಟೋಟಲ್ 52 ಅದ. ಆದ್ರೆ ಆಕ್ಚುಯಲ್ ಆಗಿ ಎಷ್ಟದ? 1612 ಇದೆ. ಓಕೆ, ಯಾರಿಗೆ ಕೊಟ್ಟದ್ ಕಂಡು ಹಿಡಿಬೇಕು? ಅಶೋಕ್ ಅವರು ರಾಜ್ಗೆ ಎಷ್ಟು ಹಣ? ರಾಜ್ ಮೊದಲನೇದವ ಎರಡನೇದವ ಚೆಕ್ ಮಾಡಿ. ರಾಜ್ ಮೊದಲನೇದವ, ರಾಜೇನ ಮೊದಲನೇದವ. ಹಂಗಾರ ರಾಜಿಗ ನೋಡ್ರಿ ಇವಂಗ 14 ವರ್ಷ ಟೈಮ್ ಐತಿ, ಇವಂಗ 15 ವರ್ಷ ಟೈಮ್ ಐತಿ. ಹಂಗಾರ ರಾಜ್ ಮೊದಲನೇದವ ಕಡಿಮೆ ಟೈಮ್ ಐತಿಲೋ, ಕಡಿಮೆ ಟೈಮ್ ಐತಿ ಅಂದ್ರೆ ನಾವು ಅಮೌಂಟ್ ಏನ್ ಮಾಡ್ಬೇಕು? ಹೆಚ್ಚಿಗೆ ಕೊಡ್ಬೇಕು. ಹೆಚ್ಚಿಗೆ ಯಾವ್ದೈತಿ? 27 ಐತಿ. 27 ಅಂದ್ರ ಎಷ್ಟು? 52 ಒಂದ್ಲೆ, 52 ಮೂರ್ಲೆ, 52 ಒಂದ್ಲೆ, 27 ಒಂದ್ಲೆ 27, 27 ಮೂರ್ಲೆ 81, 2 83. ಆಪ್ಷನ್ 4 ಸರಿಯಾದ ಉತ್ತರ. ಪ್ರಶ್ನೆ ಮಾತ್ರ ದೊಡ್ಡದು, ಆನ್ಸರ್ ಮಾತ್ರ ಈಸಿ ಆಗಿರುವಂಥದ್ದು. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.